ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇಲ್ಲಿ ಶ್ರೀ ಕುಮಾರೇಶ್ವರ ಎಜುಕೇಷನ್ ಸೊಸೈಟಿ ಅಂದರೆ ಇಲ್ಲಿ ಶ್ರೀ ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಇದು APMC ರೋಡ್ ಸುನ್ನದತ್ತಿ, ಇದು ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಕ, ಉಪನ್ಯಾಸಕ ಮತ್ತು ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. SKES ಈಸ್ ಒನ್ ಆಫ್ ದ ಪ್ರೈಮರಿ ಸ್ಟೇಟ್ ಬೋರ್ಡ್ ಸ್ಕೂಲ್ಸ್ ವಿಚ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಪ್ರೈಮರಿ, ಹೈಸ್ಕೂಲ್, ಮಿಡಲ್ ಕ್ಲಾಸ್ ಪ್ರೈಮರಿ ಮತ್ತು ಕಾಲೇಜ್ ಮತ್ತು ಆಡಳಿತ ಅಧಿಕಾರಿ ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನಂಬರ್ 1 ಪ್ರೀ ಪ್ರೈಮರಿ ಸ್ಕೂಲ್, ಇಲ್ಲಿ ಆಲ್ ಸಬ್ಜೆಕ್ಟ್ ಅಂದರೆ ಪ್ರೀ ಪ್ರೈಮರಿಯಲ್ಲಿ ಕಂಡುಬರುವಂಥ ಆಲ್ ಸಬ್ಜೆಕ್ಟಿಗೆ ಇಲ್ಲಿ ಹುದ್ದೆಯನ್ನು ತುಂಬಿಕೊಳ್ತಾ ಇದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ PUC, NTC ಅಥವಾ D.Ed ಹೊಂದಿದವರು ಇಲ್ಲಿ ಹೊಂದಿರುವ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ನಂಬರ್ ಆಫ್ ಪೋಸ್ಟ್ 3 ಪೋಸ್ಟ್ಗಳು ಇಲ್ಲಿ ಪ್ರೀ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಂಬರ್ ಆಫ್ 2 ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆದ ಇಲ್ಲಿ ಇಂಗ್ಲೀಷ್, ಕನ್ನಡ, ಮ್ಯಾಥ್ಸ್, ಸೈನ್ಸ್, ಫಿಸಿಕಲ್ ಎಜುಕೇಷನ್ಸ್, ಇಲ್ಲಿ ಇಂಗ್ಲೀಷ್ ಟೀಚರ್ ಹುದ್ದೆಗೆ BA ಅಥವಾ MA B.Ed, ಇಲ್ಲಿ ಕನ್ನಡ ಹುದ್ದೆಗೆ BA ಅಥವಾ MA B.Ed 2 ಹುದ್ದೆ, ಮ್ಯಾಥ್ಸ್ ಸೈನ್ಸ್ ಟೀಚರ್ಗೆ BSc ಅಥವಾ B.Ed 3 ಹುದ್ದೆ, ಫಿಸಿಕಲ್ ಎಜುಕೇಷನ್ CPED ಅಥವಾ BPED ಮಾಡಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನಂಬರ್ ಆಫ್ ಪೋಸ್ಟ್ 1 ಹುದ್ದೆ. ನಂತರ ಇಲ್ಲಿ ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಶಿಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ಇಂಗ್ಲೀಷ್ BA ಅಥವಾ MA B.Ed 2 ಹುದ್ದೆ, ಹಿಂದಿ BA MA ಅಥವಾ B.Ed 1 ಹುದ್ದೆ, ಇಲ್ಲಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ BA MA ಅಥವಾ B.Ed 3 ಹುದ್ದೆಗಳು. ನಂತರ ಇಲ್ಲಿ ಸೈನ್ಸ್ PCM ಅಂದರೆ ಡಿಗ್ರಿಯಲ್ಲಿ PCM ಮಾಡಿದವರು BSc ಅಥವಾ MSc ಮಾಡಿಕೊಂಡು B.Ed ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ನಂಬರ್ ಆಫ್ 2 ಹುದ್ದೆಗಳು. ಕಂಪ್ಯೂಟರ್ ಇಲ್ಲಿ ಪುರುಷ ಅಭ್ಯರ್ಥಿಗೆ BC ಅಥವಾ BSc ಹೊಂದಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ನಂಬರ್ ಆಫ್ ಹುದ್ದೆ 1 ಹುದ್ದೆ. ನಂತರ ಇಲ್ಲಿ ಕಾಲೇಜ್ ಆಫ್ ಎಜುಕೇಷನ್ B.Ed ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಇಲ್ಲಿ B.Ed ಕಾಲೇಜಿಗೆ ಕೆಲವೊಂದಿಷ್ಟು ಉಪನ್ಯಾಸಕ ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ಕನ್ನಡ ಹುದ್ದೆಗೆ MA ಅಥವಾ M.Ed, KCET ಅಥವಾ ನೆಟ್ ಅಥವಾ PhD ಈ 3ರಲ್ಲಿ ಒಂದಾಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. 1 ಹುದ್ದೆ. ಇಂಗ್ಲೀಷ್ಗೆ ನೀವು ಇಲ್ಲಿ MA ಅಥವಾ M.Ed ಅಥವಾ KCET ಇಲ್ಲ ನೆಟ್ ಅಲ್ವಾ PhD ಮಾಡಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ ಇಲ್ಲಿ ಖಾಲಿ ಇದೆ. ಇಲ್ಲಿ ಹಿಸ್ಟ್ರಿ ಪ್ರೊಫೆಸರ್ಗೆ ಇಲ್ಲಿ MA M.Ed ಜೊತೆಗೆ KCET ಅಥವಾ ನೆಟ್ ಅಥವಾ PhD ಮಾಡಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ ಇದೆ. ಇಲ್ಲಿ ಮ್ಯಾಥ್ಸ್ ಉಪನ್ಯಾಸಕ ಹುದ್ದೆಗೆ MSc PCM ಮತ್ತು M.Ed ಮಾಡಿರಬೇಕು. ಅದು ಕೂಡ 1 ಹುದ್ದೆ. ಫಿಸಿಕಲ್ ಸೈನ್ಸ್ಗೆ MSc ಅಥವಾ PCMನಲ್ಲಿ ನೀವು ಮಾಡಿಕೊಂಡು ಮತ್ತು M.Ed ಅನ್ನು ಕೂಡ ಮಾಡಿರಬೇಕಾಗುತ್ತದೆ. ಅದು ಕೂಡ 1 ಹುದ್ದೆ. ಇಲ್ಲಿ ಬಯೋಲಾಜಿಕಲ್ ಸೈನ್ಸ್ ಅದು MSc CBZ M.Ed ಮಾಡಿಕೊಂಡು KCET ಅಥವಾ ನೆಟ್ ಅಥವಾ PhD ಮಾಡಿದವರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ. ಇಲ್ಲಿ ಹಿಂದಿ ಉಪನ್ಯಾಸಕಿಗೆ ನೀವು MA ಜೊತೆಗೆ M.Ed ಮಾಡಿಕೊಂಡು KCET ಇಲ್ಲ ನೆಟ್ ಇಲ್ಲ ಅಂದರೆ PhD ಕೂಡ ಮಾಡಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ. ಇಲ್ಲಿ ಅಕೌಂಟೆನ್ಸಿ ಆ್ಯಂಡ್ ಕಾಮರ್ಸ್ ಅಂದರೆ ಇಲ್ಲಿ M.Com ಮಾಡಿಕೊಂಡು ಜೊತೆಗೆ M.Ed ಮಾಡಿಕೊಂಡು ನೀವು KCET ಅಥವಾ ನೆಟ್ ಇಲ್ಲ ಅಂದರೆ PhD ಮಾಡಿದವರು ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಅಂದರೆ ಇಲ್ಲಿ ಆಡಳಿತ ಅಧಿಕಾರಿ ಹುದ್ದೆ ಕೂಡ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದೆ. ಅದು ಪ್ರೈಮರಿ ಸೆಕ್ಷನ್ಗೆ ಅಂದರೆ ಪ್ರೈಮರಿ ಸ್ಕೂಲ್ಗೆ. ಈ ಆಡಳಿತ ಅಧಿಕಾರಿ ಹುದ್ದೆಗೆ ನೀವು ವಿದ್ಯಾರ್ಥಿಯನ್ನು MA ಅಥವಾ MSc ಅಥವಾ MBA ಮಾಡಿದವರು ಈ ಹುದ್ದೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಕೂಡ 1 ಹುದ್ದೆ. ಇಲ್ಲಿ ಹ್ಯಾಂಡ್ಸಮ್ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿಲ್ ಬಿ ಪ್ರಿಫರೆನ್ಸ್ ಅಂದರೆ ಇದು ತುಂಬ ಒಳ್ಳೆಯ ವೇತನ ಕೂಡ ನೀಡುತ್ತಾರೆ ಮತ್ತು ಅನುಭವ ಹೊಂದಿದಂಥ ಶಿಕ್ಷಕರಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ನೀಡಲಾಗುತ್ತದೆ. ಮಸ್ಟ್ ಹ್ಯಾವ್ ದ ಇಲ್ಲಿ ಸ್ಪೋಕನ್ ಆ್ಯಂಡ್ ರಿಟನ್ ಇಂಗ್ಲೀಷ್ ಅಂದರೆ ಇಲ್ಲಿ ಒಳ್ಳೆಯ ಇಂಗ್ಲೀಷ್ ಮಾತನಾಡುವಂಥ ಶಿಕ್ಷಕರಿಗೆ ಇಲ್ಲಿ ಒಳ್ಳೆಯ ಅವಕಾಶಗಳು ಉಂಟು. ನಂತರ ಇಲ್ಲಿ ಮೇಲ್ ಯುವರ್ ರೆಸ್ಯೂಮ್ ಟು ಇಮೇಲ್ ID skets.gmail.com ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ Gmail ಮೂಲಕ ತಮ್ಮ ಅರ್ಜಿಯನ್ನು ಹಾಕಬಹುದು. ಇಲ್ಲಿ ಇಂಟರ್ವ್ಯೂ ಡೇಟ್ 15/12/2024 ಪ್ಲೇಸ್ ಕಲ್ಲಾಮಟ್ಟಿ ಸ್ಕೂಲ್ ಸೊನ್ನದತ್ತಿ. ಇದು 10 AM to 1 PM ತನಕ ನಿಮಗೆ ಇಲ್ಲಿ ಇಂಟರ್ವ್ಯೂ ದಿನಾಂಕ ನಿಮಗೆ ಇಲ್ಲಿ ನೀಡಲಾಗುತ್ತದೆ. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.